ನಾವು ಹೋದ ಜನ್ಮದಲ್ಲಿ ಪ್ರೇಮಿಗಳಾಗಿದ್ವಿ, ಏನು ಮಗಧರ ಪಿಕ್ಚರ್ ನೋಡ್ಕೊಂಡು ಬಂದಿರಾ ನೀವೆಲ್ಲ? ನಿಮ್ಮ ಕೈ ಟಚ್ ಆದ ತಕ್ಷಣ ನಾವು ಹೋದ ಜನ್ಮದಲ್ಲಿ ಪ್ರೀತಿಸಿದ್ವಿ, ಈ ಜನ್ಮದಲ್ಲಿ ಒಂದಾಗ್ತೀವಿ ಅಂತ. ಹಾಯ್ ಹಲೋ ನಮಸ್ಕಾರ, ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಪ್ರೇಮ ಏನಪ್ಪ, ಪ್ರೇಮ ಏನು ಕತೆ ಇವ್ರದ್ದು? ಶಿವ, ಇದು ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂಥ ಒಂದು ಘಟನೆ ಅಂತಪ್ಪ. ನಾವು ಮತ್ತೆ ಹುಟ್ತೀವಿ ಮತ್ತೆ ಒಂದಾಗ್ತೀವಿ ಅಂಥೇಳಿ ಡೆತ್ ನೋಟನ್ನು ಬರೆದಿಟ್ಟು ಇಬ್ಬರು ಪ್ರೇಮಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಎಂಥ ದುರಂತ ನೋಡಿ. ಅಲ್ಲ, ಮತ್ತೆ ಹುಟ್ಟುತ್ತೀವಿ ಅನ್ನೋ ಗ್ಯಾರಂಟಿ ಕೊಟ್ಟವ್ರು ಯಾರು ಇವರಿಗೆ? ಅಲ್ಲಪ್ಪ, ಪ್ರೀತಿಸ್ತೀರಿ ಸರಿ, ಮನೆಯಲ್ಲಿ ಒಪ್ಸೋವಷ್ಟು ತಾಕತ್ತಿಲ್ಲ ಅಂತಂದರೆ, ಅಷ್ಟು ಧೈರ್ಯ ಇಲ್ಲ ಅಂದರೆ, ಅಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ಯಾಕಪ್ಪ ಪ್ರೀತಿಸ್ಬೇಕು ನೀವು? ಇವರು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರಂತೆ, ಅಪ್ಪ ಅಮ್ಮ ನಮ್ಮನ್ನು ಕ್ಷಮಿಸ್ಬಿಡಿ, ನಾವು ಮನೆ ಬಿಟ್ಟು ಹೋಗೋವಷ್ಟು ಧೈರ್ಯ ಆಗಲಿಲ್ಲ, ಅದಕ್ಕೋಸ್ಕರ ಸತ್ತೋದ್ವಿ ಅಂತೇಳಿ. ಅಲ್ಲ, ಮನೆ ಬಿಟ್ಟು ಹೋಗೋಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ಪಾಪ ಅಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ. ಮನೆ ಬಿಟ್ಟು ಹೋಗೋ ಧೈರ್ಯನೇ ಇಲ್ಲ ಅಂದಮೇಲೆ ಈ ಪ್ರಪಂಚ ಬಿಟ್ಟು ಹೋದರೆ ಅವ್ರು ಹೆಂಗಿರಬೇಕು ಪಾಪ ತಂದೆ ತಾಯಿ? ಅಷ್ಟಾರು ಯೋಚನೆ ಮಾಡೋದು ಬೇಡ ನಿಮ್ಮ ಜನ್ಮಕ್ಕಿಷ್ಟು? ನೋಡಿ, ಪ್ರೀತಿ ಕೆಟ್ಟದ್ದಲ್ಲ, ಪ್ರೀತಿಸ್ತಾರೆ, ಅದು ಎಲ್ಲರ ಹೃದಯದಲ್ಲಿಯೂ ಅರಳತಕ್ಕಂಥ ಒಂದು ಅದ್ಭುತವಾದ ಒಂದು ಹೂವು. ಆದರೆ ಅದರಿಂದ ಸಾಯುವಂಥದ್ದು ಇದೆಯಲ್ಲ, ಅದು ತುಂಬ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಅಲ್ಲ, ಸಾಯ್ಬೇಕು ಯಾಕೆ ಇವರು ಅಂತ ಧೈರ್ಯವಾಗಿ ಎದುರಿಸ್ಬೇಕಪ್ಪ. ಧೈರ್ಯವಾಗಿ ಎದುರಿಸೋದು ಯಾವಾಗ ಬರುತ್ತೆ ಅಂತಂದರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಅದಾದಮೇಲೆ ಇವನ್ನೆಲ್ಲ ಮಾಡಿದಾಗ. ಅದಕ್ಕಿಂತ ಮುಂಚೆನೇ ನೋಡಿ, ಅವ್ರಿಗೆ 21 ವರ್ಷ ವಯಸ್ಸಂತೆ, ಇವ್ರಿಗೆ 23 ವರ್ಷ, ಹುಡುಗನಿಗೆ 23 ವರ್ಷ ವಯಸ್ಸಂತೆ. ಈ ಏಜಲ್ಲಿ ಒಂದು ಏನೂ ಇನ್ಕಮ್ ಇರಲ್ಲ, ಒಂದು ಕೆಲಸ ತೊಗೊಂಡಿರಲ್ಲ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿರಲ್ಲ, ಜೀವನದ ಬಗ್ಗೆ ಒಂದು ಸೀರಿಯಸ್ನೆಸ್ ಇರಲ್ಲ. ಅಂಥ ಸಂದರ್ಭದಲ್ಲಿ, ಅಂಥ ಸಮಯದಲ್ಲಿ ಪ್ರೀತಿ ಹುಟ್ಟುತ್ತೆ ನಿಜ, ಬಟ್ ಅದನ್ನು ಕಾಪಾಡಿಕೊಂಡು ಜೋಪಾನ ಮಾಡಿಕೊಂಡು ಒಂದು ದಡವನ್ನು ತಲುಪಿದ ಮೇಲಾದರೂ ಅದನ್ನು ಮನೆಯಲ್ಲಿ ಹೇಳಿ ಒಪ್ಪಿಸಿ ಅದೊಂದು ಮಾಡಿದರೆ ಅದೊಂದು ಲೆಕ್ಕನಪ್ಪ. 23 ಏಜು ಕಟ್ಕೊಂಡು ಹೋದ್ಮೇಲೆ ಏನು ಸಾಕ್ತಿರಯ್ಯ ನೀವೆಲ್ಲ? ದುರಂತ ಅನ್ಸುತ್ತೆ ಇವನ್ನೆಲ್ಲ ನೋಡಿದಾಗ. ಬಟ್ ಪ್ರೀತಿ ಹುಟ್ಟೋದು ಆ ವಯಸ್ಸಲ್ಲೇ, ಟೀನೇಜಲ್ಲೇ, 18, 19, 20, 22, 25 ಹುಟ್ಟತ್ತೆ, ಹೌದು. ಬಟ್ ಅದನ್ನು ಕಾಪಾಡಿಕೊಂಡು ಜೋಪಾನ ಮಾಡಿಕೊಂಡು ಒಂದು ದಡ ಮುಟ್ಟಿದ ಮೇಲೆ ಅದರದೇ ಆದ ಸಮಯ ಸಂದರ್ಭ ಬಂದಾಗ ಮನೆಯಲ್ಲಿ ಒಪ್ಪಿಸ್ಬೇಕಪ್ಪ. ಡೆತ್ ನೋಟ್ ಬರೆದಿಟ್ಟು ಲಾಡ್ಜಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ, ಅವನೇನೋ ಕ್ಲೀನ್ ಮಾಡೋಕ್ಕೆ ಬಂದಂತೆ, ಬಾಗಿಲಾಕಿತ್ತಂತೆ, ಕೊನೆಗೆ ಇವರೆಲ್ಲ ಹೊರಗೆ ಹೋಗಿದ್ದಾರೆ ಲಾಕ್ ಮಾಡಿಕೊಂಡು ಅಂಥೇಳಿ ಸುಮ್ಮನಾಗಿದ್ದಾರೆ. ಅದು ಯಾವಾಗಲೂ ಕೊಳತು ವಾಸನೆ ಬಂದಾಗ ಗೊತ್ತಾಗಿದೆ ಹಿಂಗಾಗಿದೆ ಅಂಥೇಳಿ. ಅಲ್ಲ, ನಾವು ಇಲ್ಲಿ ಜೀವನದಲ್ಲಿ ಜೀವಂತವಾಗಿದ್ದಾಗ ನಾವು ಒಂದಾಗಲಿಲ್ಲ, ಸಾವಿನಲ್ಲಿ ಒಂದಾಗ್ತೀವಿ. ಅಲ್ಲ, ಯಾರು ಹೇಳಿದ್ದಾರೆ ಇವರಿಗೆ ಸಾವಿನಲ್ಲಿ ಒಂದಾಗ್ತೀವಿ ಅನ್ನೋ ಭರವಸೆ ಕೊಟ್ಟವ್ರು ಯಾರು ಇವರು? ಸತ್ತಾಗ ನೀನೆಲ್ಲಿ ಹೋಗ್ತೀಯೋ, ಆಯಮ್ಮ ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ಅಲ್ಲಿ ಎಲ್ಲಿ ಒಂದಾಗ್ತೀರಪ್ಪ? ಇಲ್ಲೇ ಒಂದಾಗೋಕ್ಕೆ ಸಾಮರ್ಥ್ಯ ಇಲ್ಲದೆ ಇರೋರು ಅಲ್ಲಿ ಹೋಗಿ ಏನು ಮಾಡ್ತೀರಿ? ಅಲ್ಲಿ ಹೋಗಿ ಒಂದಾಗ್ತೀವಿ ಅಂತ ಭರವಸೆ ಕೊಟ್ಟವ್ರು ಯಾರು? ಯಾರಾದರೂ ಹೇಳಿದ್ರ ನಿಮಗೆ? ಕಂಡು ಬಂದವ್ರು ಯಾರಾದರೂ ಇದ್ದಾರಾ ಮೇಲೆ ಹೋಗಿ ಒಂದಾಗ್ಬೋದು ಅಂತೇಳಿ? ಸತ್ತ ಮೇಲೆ ಅವನೆಲ್ಲೋ ನೀನೆಲ್ಲೋ, ಮಣ್ಣು ಮಾಡೋದೆಲ್ಲೋ, ನೀವು ಹೋಗೋದೆಲ್ಲೋ, ಇನ್ನು ನೋಡಿದವ್ರು ಯಾರು, ಕಂಡವ್ರು ಯಾರು? ಹುಟ್ಟಿದಿರಿ ಅಂದಮೇಲೆ ಅದನ್ನು ಬದುಕಿ ಸಾರ್ಥಕತೆಯನ್ನು ತಗೋಬೇಕೇ ಹೊರತು ಆತ್ಮಹತ್ಯೆ ಮಾಡಿಕೊಂಡು ನಾವು ಅಲ್ಲಿ ಹೋಗ್ತೀವಿ, ಅಲ್ಲಿ ಒಂದಾಗ್ತೀವಿ, ವಾಪಸ್ ಇಲ್ಲಿ ಬಂದು ಪ್ರೇಮಿಗಳಾಗಿ ಅಲ್ಲ, ಪ್ರೇಮಿಗಳಾಗಿ ನೀವು ವಾಪಸ್ ಇಲ್ಲಿ ಬಂದು ಹುಟ್ಟಿದ ಮೇಲೆ ಮತ್ತೆ ನಿಮಗೇನು ತೊಂದರೆ ಇರಲ್ವಾ? ನಾವು ಹೋದ ಜನ್ಮದಲ್ಲಿ ಪ್ರೇಮಿಗಳಾಗಿದ್ವಿ, ಏನು ಮಗಧರ ಪಿಕ್ಚರ್ ನೋಡ್ಕೊಂಡು ಬಂದಿರಾ ನೀವೆಲ್ಲ? ನಿಮ್ಮ ಕೈ ಟಚ್ ಆದ ತಕ್ಷಣ ನಾವು ಹೋದ ಜನ್ಮದಲ್ಲಿ ಪ್ರೀತಿಸಿದ್ವಿ, ಈ ಜನ್ಮದಲ್ಲಿ ಒಂದಾಗ್ತೀವಿ ಅಂತ ಹೇಳೋಕ್ಕೆ ನೀ ಎಲ್ಲಿ ಹುಡ್ತೀಯೋ, ಆಯಮ್ಮ ಏನು ಎಲ್ಲಿ ಹುಟ್ಟತ್ತೋ, ನೀ ಏನು ಹುಳಾಗಿ ಹುಟ್ಟುತ್ತೀಯೋ, ಆಯಮ್ಮ ಏನಾಗಿ ಹುಟ್ಟತ್ತೋ ಗೊತ್ತಿಲ್ಲ. ನೋಡಿ, ಪ್ರೀತಿಯನ್ನು ಯಾರೂ ಕೂಡ ಕೆಟ್ಟದ್ದು ಅಂತ ಹೇಳಲ್ಲ, ಪ್ರೀತಿ ತಪ್ಪು ಅಂತ ಹೇಳಲ್ಲ. ಆದರೆ ಅದರದ್ದೇ ಆದ ಒಂದು ರೀತಿ ಇದೆ, ಒಂದು ಅದನ್ನು ಒಪ್ಪಿಸ್ತಕ್ಕಂಥ ರೀತಿಗಳಿದ್ದಾವೆ. ಅದೆಲ್ಲವನ್ನು ಮಾಡಿಕೊಂಡು ಪ್ರೀತಿಸಬೇಕೇ ಹೊರತು ಅಲ್ಲ, ಅವೆಲ್ಲ ಮಾಡಿಕೊಂಡು ನಾವು ಸೆಕ್ಯೂರ್ ಆದಮೇಲೆ ಪ್ರೀತಿಸ್ತೀವಿ ಆ ಥರದ್ದಲ್ಲ. ಪ್ರೀತಿ ಇರುತ್ತೆ, ಆದರೆ ಅದನ್ನು ಒಂದು ಹಂತಕ್ಕೆ ಬಂದಾಗ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಾಗ ಮನೆಯಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಅದಕ್ಕೆ ಒಂದಷ್ಟು ಆಪೋಸ್ ಮಾಡ್ತಾರೆ, ನಂತರದಲ್ಲಿ ಒಪ್ಕೊಳ್ತಾರೆ. ಸ್ವಲ್ಪ ಯುವಕರು ಒಂಚೂರು ಜವಾಬ್ದಾರಿಯಿಂದ ಮನೆಯಲ್ಲಿ ಸಾಕಿ ಬೆಳೆಸಿರ್ತಾರೆ, ಒಂಚೂರು ಜವಾಬ್ದಾರಿಯಿಂದ ಇರ್ರಪ್ಪ. ಸ್ವಲ್ಪ ಹುಷಾರಾಗಿರ್ರಿ. ಪ್ರೀತಿ ಅನ್ನೋದು ಎಲ್ಲರ ಹೃದಯದಲ್ಲೂ ಹುಟ್ಟತ್ತೆ. ಕ್ಷಮಿಸಿ ಅಪ್ಪ ಅಮ್ಮ ಅಂತೇಳಿ ಬರೆದುಬಿಟ್ಟು ಡೆತ್ ನೋಟು ಸತ್ತೋಗ್ಬಿಟ್ರೆ ಈ ಅಪ್ಪ ಅಮ್ಮನೂ ಕೆಲವೊಂದು ಸರಿ ಹಾಗೆ ಆಡ್ತಾರೆ. ನೋಡಿ, ಅವರು ಇದ್ದಾಗ ಪ್ರೀತಿಯನ್ನು ಒಪ್ಕೊಳ್ಳಿಲ್ವಂತೆ, ಪ್ರೀತಿಯನ್ನೇ ಒಪ್ಕೊಳ್ಳಿಲ್ಲ. ಯಾಕೆ? ನನ್ನ ಮಗನ ಬದುಕು ಹಾಳಾಗತ್ತೆ ಹಾಗೆ ಹೀಗೆ ಅಂತೇಳಿ. ಆದರೆ ಈ ಮಗನೇ ಇಲ್ಲಲ್ಲ, ಅಲ್ಲಿ ಮಗಳೇ ಇಲ್ಲಲ್ಲ. ಅಟ್ಲೀಸ್ಟ್ ಪ್ರೀತಿನಾರ ಒಪ್ಕೊಂಡಿದ್ರೆ ಅಟ್ಲೀಸ್ಟ್ ಅವರಾರ ಜೀವಂತವಾಗಿ ಇರ್ತಿದ್ರೆ, ಅಟ್ಲೀಸ್ಟ್ ಕೊನೆಗಾರು ಹೆಂಗೋ ಅತ್ಲಾಗೆ ದುಡ್ಕೊಂಡು ಇರ್ತಿದ್ರ ಅತ್ಲಿ ಕಣ್ಣು ಮುಂದೆನಾದ್ರೂ ಇದ್ದಾಗ ಅದರ ಬೆಲೆ ಗೊತ್ತಾಗಲ್ಲ. ಕಳ್ಕೊಂಡಾಗಲಿ ಅದರ ಬೆಲೆ ಗೊತ್ತಾಗೋದು. ಈ ಕಡೆ ಆಗಲಿ ಆ ಕಡೆ ಆಗಲಿ ಎರಡೂ ಕಡೆನೂ ಅಷ್ಟೇ. ಹಾಗಾಗಿ ಪ್ರೀತಿಯನ್ನು ವರ ಅಂತ ಭಾವಿಸ್ರಿ. ಆದರೆ ಪ್ರೀತಿಗೆ ತನ್ನದೇ ಆದ
ಸ್ಥಾನ ಮಾನ ಇರುತ್ತೆ. ಅದಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೋಬೇಡ್ರಿ ದಯವಿಟ್ಟು ಯಾರು ಹುಡುಗಿಯರು. ಅದು ಮೂರ್ಖತನದ ಪರಮಾವಧಿ. ಅದು ಪ್ರೀತಿನೇ ಅಲ್ಲ, ಅದು ಜಸ್ಟ್ ಎಮೋಷನ್ಸ್ ಅಷ್ಟೇ. ನಿಜವಾದ ಏನೋ ಒಟ್ಟಿಗೆ ಸತ್ತೋಗ್ಬಿಟ್ರು ಅಂತಂದ್ರೆ ನಿಮ್ದು ಏನು ಗ್ರೇಟ್ ಲವ್ ಅಂತ ಯಾರೂ ಫೀಲ್ ಆಗಲ್ಲ, ಆಯಿತಾ? ಹಂಗೆ ಅನ್ಕೋಬೇಡ್ರಿ, ಹಂಗೆ ಭಾವಿಸ್ಕೋಬೇಡ್ರಿ. ಗ್ರೇಟ್ ಲವ್ ಅಂತಂದರೆ ಪ್ರೀತಿಸಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಬೇಕು, ಅದು ಗ್ರೇಟ್ ಲವ್ ಅಂತಾರೆ. ಅದು ಒಪ್ಪಿಸಿ ಮದುವೆ ಆದ ಮೇಲೂ ಜೀವನದಲ್ಲಿ ಚೆನ್ನಾಗಿ ಇಬ್ಬರೂ ಕಷ್ಟ ಸುಖನ ಹಂಚ್ಕೊಂಡು ಬದುಕಬೇಕು, ಅದು ಗ್ರೇಟ್ ಲವ್. ಏನು ಹುಡುಗರಪ್ಪ, ಬೇಜಾರಾಗುತ್ತೆ ಇಂಥವೆಲ್ಲ ನ್ಯೂಸ್ಗಳನ್ನ ಕೇಳಿದಾಗ. ಪಾಪ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು, ಅವ್ರ ಜೀವನ ಪೂರ್ತಿ ಕೊರಗೋದೇನು. ಓಕೆ, ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.